ಅತ್ಯಂತ ಸಂತೋಷವಾಗ್ತದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ನಾನು ಬಹುಶಃ ಕರ್ನಾಟಕ ರಾಜ್ಯದ ಸಭಾಧ್ಯಕ್ಷನಾಗಿ ಭಾಗವಹಿಸೋಕ್ಕಿಂತಲೂ ಕೂಡ ಅಬ್ದುಲ್ ಸಲಾಂ ಪುತ್ತಿ ಆತ್ಮೀಯ ಮಿತ್ರನಾಗಿ ಮತ್ತು ವಾರ್ತಾಪರ್ತೆ ಒಬ್ಬ ಹಿತೈಷಿಯಾಗಿ ಭಾಗವಹಿಸಲಿಕ್ಕೆ ಅತ್ಯಂತ ಸಂತೋಷವಾಗ್ತಂದು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆಂತ ಹೇಳಿದರೆ ಅದು ನಾನು ಮತ್ತು ಅಬ್ದುಲ್ ಸಲಾಂ ಪುತ್ತಿಗೆ ಅವರು, ಅದೇ ರೀತಿ ನಮ್ಮ ಯಾಸೀನ್ ಮಲ್ಪ ಈಗಲ್ಲ, ಲಾ ಕಾಲೇಜಿನಲ್ಲಿ ನಾನಿದ್ದಾಗ ನನಗೆ 2 ವರ್ಷ ಸೀನಿಯರ್ ಸಲಾಂ ಪುತ್ತಿಗೆ ಅವರು. ಆಗಲೇ ಅವರು ಸಾಮಾಜಿಕವಾದ ಚಿಂತನೆ, ನಾವು ಬೇರೆ ಬೇರೆ ನಮ್ಮ ಸ್ಟೂಡೆಂಟ್ ಯೂನಿಯನ್ ಹೋರಾಟದಲ್ಲಿದ್ದರು, ಇವರೆಲ್ಲರೂ ಕೂಡ ಕರೆಸಿಕೊಂಡು ಒಂದು ಮೀಟಿಂಗ್ ಯಾವ ರೀತಿ ನಾವು ಸತ್ಪ್ರಾಜಾಗಿ ಇರಬೇಕಂತೇಳಿ ಆಗ ಎಲ್ಲರಿಗೂ ಕೂಡ ಮಾಹಿತಿ ಕೊಡುವಂಥ ಆಗಿನ ವ್ಯಕ್ತಿತ್ವ ಅವರು. ಆದ ಕಾರಣ ಅವ್ರನ್ನ ಈ ದೀರ್ಘವಾದ ಬೆಳವಣಿಗೆ ಬಂದಂಥದ್ದು ಮತ್ತು ನಾನು ಬಂದಲ್ಲ ನಮ್ಗೆ ಪರಸ್ಪರ ಒಬ್ಬರಿಗೆ ಭಾಳ ಚೆನ್ನಾಗಿ ಗೊತ್ತಿರುವಂಥ ಒಂದು ವಿಚಾರ. ವಿದ್ಯಾರ್ಥಿ ನಾಯಕನಾಗಿದ್ದಲೇ ವಾರ್ತಾ ಭಾರತಿ ಪ್ರಾರಂಭ ಮಾಡಬೇಕು, ಇಂಥ ಒಂದು ಪತ್ರಿಕೆ ನಮಗೆ ಬೇಕಂತೇಳಿ ಕರೆದಂಥ ಒಂದು ಮೀಟಿಂಗ್ನಲ್ಲಿ ಕೂಡ ನಾನೊಬ್ಬ ವಿದ್ಯಾರ್ಥಿ ನಾಯಕನಾಗಿ ಅವ್ರ ಜೊತೆ ನಾನು ಭಾಗವಹಿಸೋದಕ್ಕೂ ನನಗೆ ಭಾಳ ಚೆನ್ನಾಗಿ ನೆನಪಿದೆ. ಅದರ ನಂತರ ಭಾಳ ಸಮಸ್ಯೆಯಾಗಿ ಬಾಕಿಯಾದರೂ ಕೂಡ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ, ಅಬ್ದುಲ್ ಸಲಾಂರವರ ಒಂದು ಛಲ ಮತ್ತು ಹಠ ಮತ್ತು ನಿಯತ್ತಿನ ಪ್ರಾಮಾಣಿಕತೆಯ ಒಂದು ಪ್ರಯತ್ನ ಅಲ್ಲದೆ ವಾರ್ತಾ ಭಾರತಿ ಖಂಡಿತವಾಗೋದು ಬರಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಯಾಕಂದ್ರೆ ಮೀಟಿಂಗ್ ಆಗಬೇಕು ಸೇರಿ ಮತ್ತು ಹಲವಾರು ವರ್ಷಗಳು ಬಾಕಿ ಆಯಿತು. ಎಲ್ಲರೂ ಕೂಡ ಅದ್ರ ಬಗ್ಗೆ ಮಾತಾಡೋದು ಕೂಡ ಸಲಾಂ ಪುತ್ತಿಗರು ಮುಂದೆ ತಗೊಂಡು ಹೋಗಿ ಒಂದು ಹಂತಕ್ಕೆ ಅದನ್ನು ಪ್ರಾರಂಭ ಮಾಡಿ ಹಂತವಾಗಿ ಇವತ್ತು ಅತ್ಯಂತ ಯಶಸ್ವಿಯಾಗಿ ಇವತ್ತು 23 ವರ್ಷದಲ್ಲಿ ಸರ್ವ ಜನರ ಪ್ರೀತಿ ವಿಶ್ವಾಸ ಮತ್ತು ಒಂದು ನಂಬಿಕೆ ಗಳಿಸುವಂಥ ಒಂದು ಪತ್ರಿಕೆ ಆಗಿದ್ದರೆ ಅದು ವಾರ್ತಾ ಭಾರತಿ ಇವತ್ತು ಪತ್ರಿಕೆ ಆಗಿದೆ ಅಂತ ಬಹಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸಮಾಜದಲ್ಲಿ ಶಕ್ತಿ ಇಲ್ಲದವರಿಗೆ ಮತ್ತು ಧ್ವನಿ ಇಲ್ಲದವರಿಗೆ ಒಂದು ಧ್ವನಿಯಾಗಿದ್ದುಕೊಂಡು ಸಮಾಜದ ಎಲ್ಲ ವರ್ಗದವನ್ನು ಪ್ರೀತಿಸಿ ಸಮಾಜದಿಂದ ಸೌಹಾರ್ದತೆ ಮತ್ತು ಸೋದರದ ವಾತಾವರಣ ನಿರ್ಮಾಣ ಮಾಡಬೇಕಂತೇಳಿ ಈ ಸಮಾಜಕ್ಕೆ ಮತ್ತು ದೇಶಕ್ಕೆ ಕೊಟ್ಟಂಥ ಒಂದು ಪತ್ರಿಕೆ ಕಳೆದ 23 ವರ್ಷಗಳಲ್ಲಿ ವಾರ್ತಾ ಭಾರತಿ ಪತ್ರಿಕೆ ಕೂಡ ಒಂದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಅವ್ರನ್ನ ವಿಶೇಷವಾದ ಅಭಿನಂದನೆ ಶುಭಾಶಯನ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದೇ ರೀತಿ ಬಹುಶಃ ನಾನು ದೀರ್ಘವಾಗಿ ನಾನು ಹೇಳಿ ನೀವೆಲ್ಲ ನಮಗಿಂತ ಭಾಳಷ್ಟು ಮಾಧ್ಯಮದ ಕ್ಷೇತ್ರದಲ್ಲಿ ಅಥವಾ ಇನ್ನಿತರ ವಿಚಾರದಲ್ಲಿ ತಾವೆಲ್ಲ ಕೂಡ ತಿಳ್ಕೊಂಡು ಇವತ್ತು ಬಂದವರೇ. ಅದಕ್ಕೆ ನಾವು ಯಾವಾಗಲೂ ಹೇಳ್ತಾ ಇರ್ತೇವೆ, ಪತ್ರಿಕಾ ಕ್ಷೇತ್ರವು ಪ್ರಜಾಪ್ರಭುತ್ವದ ಇವತ್ತು 4ನೇ ಸ್ತಂಭವಾಗಿ ನಾವು ಇವತ್ತು ಕರಿತೇವೆ, ದ 4th ಪಿಲ್ಲರ್ ಆಫ್ ದಿ ಡೆಮೋಕ್ರಸಿ. ಯಾಕೆಂತ ಹೇಳಿದರೆ ಅದು ಕೇವಲ ಜನರಿಗೆ ಮಾಹಿತಿ ಕೊಡುವ ಅಂತ ಒಂದು ಮಾಹಿತಿ ಸಂಗ್ರಹ ಮಾಡಿ ಕೊಡುವಂಥ ಮಾಧ್ಯಮ ಅಂತ ಮಾತ್ರವಲ್ಲ. ಅದಕ್ಕೆ ಪತ್ರಿಕೆಯ ಕೆಲಸ ಬರೀ ಒಂದು ಮಾಹಿತಿಯನ್ನು ಜನರಿಗೆ ಕೊಡುವಂಥ ಮಾತ್ರ ಒಂದು ಕೆಲಸ ಅಲ್ಲ. ಅದು ಪತ್ರಿಕೆ ಯಾವಾಗಲೂ ಕೂಡ ಅದೊಂದು ಸಾಮಾಜಿಕ ಜವಾಬ್ದಾರಿಯ ಪ್ರತೀಕ. ಸಮಾಜದಲ್ಲಿ ಒಂದು ಎಲ್ಲ ಆಗು ಹೋಗುಗಳು ವಿಶೇಷ ಜವಾಬ್ದಾರಿ ವಹಿಸಿಕೊಂಡು ಕಾರ್ಯನಿರ್ವಹಿಸುವಂತಹ ದೊಡ್ಡ ಮಟ್ಟದ ಒಂದು ಶಕ್ತಿ ಮತ್ತು ಪ್ರತೀಕ ಆಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದೇ ರೀತಿ ಮಾನವೀಯ ಮೌಲ್ಯಗಳ ಒಂದು ಪ್ರತಿಧ್ವನಿ ಇವತ್ತು ಆಗಬೇಕಾಗ್ತದೆ. ಸಮಾಜದಲ್ಲಿರುವಂಥ ಮಾನವೀಯತೆ ಮತ್ತು ಮೌಲ್ಯಗಳ ಅದನ್ನು ಜನರಿಗೆ ಮುಟ್ಟಿಸಿಕೊಂಡು ಪ್ರೇರಿಸಿಕೊಂಡು ಜನರನ್ನು ಕೂಡ ಇವತ್ತು ಅದೇ ರೀತಿ ಅವರ ವ್ಯಕ್ತಿತ್ವ ಮಾನವೀಯ ಮೌಲ್ಯಗಳನ್ನು ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲಿಕ್ಕೆ ಪ್ರೇರಣೆ ಕೊಡುವಂಥ ಪತ್ರಿಕೆ ಕೂಡ ಇವತ್ತು ಆಗಬೇಕಂತ ಹೇಳಲಿಕ್ಕೆ ಇಚ್ಛಿಸುವಂಥದ್ದು. ಆದ ಕಾರಣ ಪತ್ರಿಕೆ ಯಾವಾಗಲೂ ಕೂಡ ನಮ್ಮ ಸಂಸ್ಕೃತಿಯ ಪ್ರಬಲ ಶಕ್ತಿಯಾಗಿ ವೈವಿಧ್ಯತೆಯಲ್ಲಿ ಏಕತೆಯನ್ನು ಉಳಿಸುವಲ್ಲಿ ವಿಭಿನ್ನ ಧರ್ಮ ಮತ ಜಾತಿ ಭಾವನೆಗಳ ಜನರನ್ನೆಲ್ಲ ಒಂದೇ ತಾಯಿಯ ಮಕ್ಕಳಂತೇಳಿ ಬಿಂಬಿಸುವಲ್ಲಿ ಪತ್ರಿಕೋದ್ಯಮ ದೊಡ್ಡ ಮಟ್ಟದ ಮಹತ್ವದ ಪಾತ್ರ ವಹಿಸ್ತದೆ. ಆ ಕೆಲಸವನ್ನು ಇವತ್ತು ವಾರ್ತಾ ಭಾರತಿ ಮಾಡ್ತಾರೆ ಎಂಬ ವಿಶ್ವಾಸನೆ ಖಂಡಿತವಾಗಿ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾವು ಇವತ್ತು ಪತ್ರಿಕೆಯನ್ನು ನಮ್ಮ ಪ್ರಜಾಪ್ರಭುತ್ವದ 4ನೇ ಅಂಗವಾಗಿ ಅದನ್ನು ನಾವು ಇವತ್ತು ಹೇಳ್ತಾ ಇರ್ತೇವೆ. ಬಹುಶಃ ನಾನು ಯಾವಾಗಲೂ ಮಾತು ಹೇಳ್ತಾ ಇರ್ತೇನೆ, ಪತ್ರಿಕೆಗೆ ಮತ್ತು ರಾಜಕೀಯಕ್ಕೆ ವಿಶೇಷವಾದ ಒಂದು ಸಂಬಂಧ ಇದೆ. ಪತ್ರಿಕೆಯವರನ್ನು ಬಿಟ್ಟು ರಾಜಕಾರಣಿಗಳು ಇರಲಿಕ್ಕಿಲ್ಲ, ರಾಜಕಾರಣ ಬಿಟ್ಟು ಪತ್ರಿಕೆಯವರು ಇರಲಿಕ್ಕಿಲ್ಲ. ಇಬ್ಬರಿಗೆ ಕೂಡ ಬೋರ್ ಆಗುವಂಥ ಕೆಲಸ ಇವತ್ತು ಆಗ್ತದೆ. ಅದಕ್ಕೆ ಏನು ಬೇಕೇ ಪದ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಳ್ಳುವಂಥ ಅದನ್ನು ವಿಶಿಷ್ಟವಾಗಿ ನಾವು ಹೇಳ್ಬೇಕಂತ ಹೇಳಿದರೆ, ರಾಜಕೀಯ ಎಂಬ ಒಂದು ಕಣ್ಣು ಇವತ್ತು ಸಮಾಜದಲ್ಲಿರುವಂಥ ಎಲ್ಲ ಪತ್ರಿಕೆ ಎಂಬ ಒಂದು ಕಣ್ಣು ಸಮಾಜದ ಎಲ್ಲ ಕಷ್ಟಗಳನ್ನು ಜನರ ಸಮಸ್ಯೆಗಳನ್ನು ಇನ್ನಿತ ವಿಚಾರಗಳನ್ನು ಪತ್ರಿಕೆ ನೋಡಿಕೊಂಡಿರುವಂಥ ಒಂದು ಕಣ್ಣಾದರೆ, ಇದಕ್ಕೆ ಪರಿಹಾರ ಕೊಡೋ ಇನ್ನೊಂದು ಕಣ್ಣೇ ಅದು ರಾಜ್ಯಕ್ಕೆ ಮತ್ತು ಆಡಳಿತ ವ್ಯವಸ್ಥೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ರಾಜಕೀಯ ಮತ್ತು ಪ್ರತಿನಿಧಿಗಳು ಹಾಗೂ ಬಹುಶಃ ಇವತ್ತು ನಮ್ಮ ಪತ್ರಿಕೆಯವರು ನಮ್ಮ ಸಮಾಜದ 2 ಕಣ್ಣಾಗಿ ಇವತ್ತು ಪ್ರತಿಬಿಂಬಿಸಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ಯಾವಾಗ ಈ 2 ಕಣ್ಣು ಮುಚ್ಚುತ್ತದ ಆವಾಗ ಸಮಾಜ ಇವತ್ತು ಕತ್ತಲೆ ಆಗ್ತದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಪರಸ್ಪರ ಒಂದು ಪ್ರೀತಿ ವಿಶ್ವಾಸ ಅಂತ ಇವತ್ತು ಇಟ್ಟುಕೊಂಡು ಸಾಮಾಜಿಕವಾದ ನೆಲೆಯಲ್ಲಿ ಇಬ್ಬರು ಕೂಡ ಜೊತೆಯಾಗಿ ಇವತ್ತು ಮುಂದೆ ಹೋಗೋದು ಅದು ಸಮಾಜದ ಒಂದು ವಿಶಿಷ್ಟ ಒಂದು ಸಮಾಜದ ಏಕತೆಗೆ ಸೋದರತೆ ಪ್ರೀತಿ ವಿಶ್ವಾಸಕ್ಕೆ ಒಂದು ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ಇವತ್ತು ಸಮಾಜದ ಆಗು ಹೋಗಲನ್ನು ವಿಚಾರಗಳನ್ನು ಅಥವಾ ಇವತ್ತು ರಾಜ್ಯಕ್ಕೆ ಮತ್ತು ಆಡಳಿತ ಬೇಸಾಗುವ ಸಮಸ್ಯೆಗಳನ್ನು ಮಾತ್ರ ಪತ್ರಿಕೆಗಳು ಜನರಿಗೆ ತೋರಿಸುವುದಲ್ಲ.
ಸಾಮಾಜಿಕವಾಗಿ ರಾಜಕೀಯವಾಗಿ ಜನಪ್ರತಿನಿಧಿಗಿರಲಿ ಸಂಘ ಸಂಸ್ಥೆಯಲ್ಲಿ ಉತ್ತಮವಾದ ಕೆಲಸ ಮಾಡಿದಾಗ ಅದನ್ನು ಕೂಡ ಜನರಿಗೆ ತೋರಿಸಿಕೊಂಡು ಉತ್ತಮ ಮಾಡಿ ಕೆಲಸ ಮಾಡಿದ ರಾಜಕಾರಣಿಗೆ ಜನಪ್ರತಿನಿಧಿಗೆ ಒಂದು ಪ್ರೇರಣೆ ಮತ್ತು ಪ್ರೋತ್ಸಾಹದ ಪತ್ರಿಕೆ ಕೂಡ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅತ್ಯುತ್ತಮವಾಗಿ ಇನ್ನೂ ಯಾಕಂತ ಹೇಳಿದರೆ MLAಗಳಿಗೆ MP ಗಳಿಗೆ ತಳಮಟ್ಟದ ಜನಪ್ರತಿನಿಧಿಗೆ ದೊಡ್ಡ ಮಟ್ಟದ ಶಕ್ತಿ ಯಾವುದು, ಬೂಸ್ಟ್ ಯಾವುದು? ಬಹುಶಃ ಬೆಳಿಗ್ಗೆಯಿಂದ 24 ಗಂಟೆ ತನಕ ಕೆಲಸ ಮಾಡಿಕೊಂಡು ಸರಿಯಾಗಿ ಊಟ ಕೂಡ ಮಾಡದೆ, ತಮ್ಮ ಆರೋಗ್ಯವನ್ನು ಕೂಡ ನೋಡದೆ, ತಮ್ಮ ಮಕ್ಕಳು ಮತ್ತು ಮನೆಯವ್ರನ್ನು ಕೂಡ ಇವತ್ತು ಸರಿಯಾಗಿ ನೋಡದಂಥ ಪರಿಸ್ಥಿತಿಯಲ್ಲಿ ಎಲ್ಲ ಜನಪ್ರತಿ 24 ಗಂಟೆ ಕೆಲಸ ಕೊಡುವಾಗ ಅವನು ಹೆಚ್ಚು ಕೆಲಸ ಮಾಡಲಿಕ್ಕೆ ಪ್ರೋತ್ಸಾಹ ಯಾವುದು? ನಿಮ್ಮ ಪ್ರೀತಿ ವಿಶ್ವಾಸವೇ ಇವತ್ತು ಪ್ರೋತ್ಸಾಹವಾಗಿದೆ. ಅಂಥ ಪ್ರೀತಿ ವಿಶ್ವಾಸ ಪ್ರೋತ್ಸಾಹ ಯಾರು ಉತ್ತಮವಾಗಿ ಕೆಲಸ ಮಾಡ್ತಾರ ಅವರಿಗೆ ಪ್ರೋತ್ಸಾಹ ಕೊಡೋ ಜವಾಬ್ದಾರಿ ಕೂಡ ಅದು ಪತ್ರಿಕೆ ಇವತ್ತು ಜವಾಬ್ದಾರಿ. ನಾವು ಎಷ್ಟು ರಾಜಕಾರಣ ಟೀಕೆ ಮಾಡ್ತೇವೆ ಅಷ್ಟೇ ರಾಜಕಾರಣಿ ಮತ್ತು ಜನಪ್ರತಿನಿಧಿ ಪ್ರೋತ್ಸಾಹ ಕೊಡೋ ಜವಾಬ್ದಾರಿ ಕೂಡ ಅದು ಪತ್ರಿಕೆ ಮತ್ತು ಸಮಾಜದ ದೊಡ್ಡ ಮಟ್ಟದ ಜವಾಬ್ದಾರಿ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಉತ್ತಮವಾದ ಸಮಾಜ ಕಟ್ಟಲು ಬಹುಶಃ ಇವತ್ತು ಸೋದರತೆ ಪ್ರೀತಿ ವಿಶ್ವಾಸ ಒಂದು ಚರ್ಚೆಗೆ ಮತ್ತು ಹೊಸ ಚಿಂತನೆಗೆ ಒಂದು ಪ್ರೇರಣೆದಾಯಕವಾಗಿ ತಮ್ಮ ಆ ಕೆಲಸವನ್ನು ಖಂಡಿತವಾಗಿ ವಾರ್ತಾ ಭಾರತೀಯರು ಮಾಡ್ತಾರೆಂಬ ವಿಶ್ವಾಸ ಇವತ್ತು ನನಗೆ ಖಂಡಿತವಾಗಿ ಇವತ್ತು ಇದೆ. ಮಾನವೀಯ ಮೌಲ್ಯ ಎತ್ತಿಡುವಂತಹ ಒಂದು ಜವಾಬ್ದಾರಿ ಪತ್ರಿಕೆಯಾಗಿ ಇವತ್ತು ಈ ಒಂದು ಪ್ರದೇಶದಲ್ಲಿ ವಾರ್ತಾ ಭಾರತಿ ಸರ್ವರ ವಿಶ್ವಾಸ ಗಳಿಸ್ತಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಇವತ್ತಿನ ಉದ್ಘಾಟನೆ ಒಂದು ವಾರ್ತಾ ಭಾರತಿ ಮತ್ತು ಒಂದು ಪತ್ರಿಕೆ ಒಂದು ಉದ್ಘಾಟನೆ ಮಾತ್ರ ಕಲ್ಯಾಣ ಕರ್ನಾಟಕದಲ್ಲಿ ಅಲ್ಲ. ಇವತ್ತಿನ ಕಾರ್ಯಕ್ರಮ ಇದೊಂದು ಕಲ್ಯಾಣ ಕರ್ನಾಟಕದ ಸಾಮಾಜಿಕವಾದ ಬದಲಾವಣೆ, ಹೊಸ ಆದ್ಯವನ್ನು ಆರಂಭಿಸುವಂಥ ಮತ್ತು ಹೊಸ ವಿಚಾರ ಕ್ರಾಂತಿಯ ಅನಾವರಣಕ್ಕೆ ಮೈಲುಗಲ್ಲಲ್ಲಿ ಆಗಿ ಎಂದು ನಾನು ಹೃತ್ಪೂರ್ವಕವಾಗಿ ನನ್ನ ಆಶಿಸ್ತೇನೆ ಮತ್ತು ನನ್ನ ಶುಭಾಶಯ ನೀವು ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಇವತ್ತು ನಿಮಗೆಲ್ಲ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ನಾನು ಸಲ್ಲಿಸಿಕೊಂಡು ಇವತ್ತಿನ ಬಹುಶಃ ವರ್ಲ್ಡ್ ಇಸ್ ಅ ಗ್ಲೋಬಲ್ ವಿಲೇಜ್, ವಿಶ್ವ ಒಂದು ದೊಡ್ಡ ಮಟ್ಟದ ಇವತ್ತು ಗ್ರಾಮವಾಗಿ ಪರಿವರ್ತನೆ ಆಗುವಂಥ ವಿಚಾರ ಇವತ್ತಾಗಿದೆ. ಒಂದತ್ತಿಗಲು ಮತ್ತು ಸುಲಭ ಇಮ್ಮಿಡಿಯೇಟಾಗಿ ಇವತ್ತು ಸ್ಪ್ರೆಡ್ ಆಗುವಂಥ ಕಾಲಘಟ್ಟದಲ್ಲಿ ನಾವಿವತ್ತು ಇರುವಂಥ ಅವಕಾಶ ಇವತ್ತು ಆಗ್ತದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಆ ದೊಡ್ಡ ಮಟ್ಟದ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಾಧ್ಯಮಗಳು ಸಮಾಜದ ಸೋದರತೆ ಒಗ್ಗಟ್ಟಿಗೆ ಅಭಿವೃದ್ಧಿಗೆ ದೊಡ್ಡ ಮಟ್ಟದ ಪ್ರೇರಣೆ ಶಕ್ತಿಯಾಗಿ ಕಾರ್ಯನಿರ್ವಹಿಸಲಿ ಅಂತ ನಾನು ಇವತ್ತು ಹೇಳಿಕೊಂಡು, ಪತ್ರಿಕೋದ್ಯಮ ಬಲಿಷ್ಠ ಪಾರದರ್ಶಕವಾಗಿ ಮತ್ತು ಸತ್ಯದ ಪರ ಕೆಲಸ ಮಾಡಲು ಸರ್ಕಾರ, ರಾಜಕಾರಣ, ಸಾರ್ವಜನಿಕ ಪ್ರತಿಯೊಬ್ಬರ ಸಹಕಾರ ಅತಿ ಅಗತ್ಯ. ಯಾಕಂತೇಳಿ ಇವತ್ತು ವಾರ್ತಾ ಭಾರತಿ ಸಲಾಂ ಪುತ್ತಿಗರು ಈ ಒಂದು ಹಂತಕ್ಕೆ ಅವರು ಬಂದು ಅವ್ರು ಮತ್ತು ಯಾಸಿನ್ ಅವ್ರು ತಂದು ಬೇಕಾದರೆ ಈಗಲೇ ಯಾವುದಕ್ಕೂ ಅವ್ರು ದೊಡ್ಡ ಬಿಸ್ನೆಸ್ ಮೆನ್ನ ಅಥವಾ ದೊಡ್ಡ ಇಂಡಸ್ಟ್ರಿಯ ಅದರಲ್ಲಿ ಬರುವಂಥ ಲಾಭವನ್ನು ಇಲ್ಲಿ ತಂದು ಒಂದು ಅಥವಾ ಬೇರೆ ಬೇರೆ ರೀತಿಯಿಂದ ಅಡ್ಡದಾರಿಗೆ ಹೋಗಿಕೊಂಡು ಬೆಳೆಸಿಕೊಂಡು ಬಂದಂಥ ಅವರಲ್ಲ. ಅವರ ಪ್ರಾಮಾಣಿಕತೆ ಬದ್ಧತೆ ಅವರನ್ನು ತಂದು ನಿಲ್ಲಿಸಿದೆ. ಅವ್ರಿಗೆ ಯಶಸ್ವಿ ಆಗಲಿಕ್ಕೆ ಸಾವಿರಾರು ಬೇರೆ ಬೇರೆ ಜನರು ಸಣ್ಣ ಸಹಾಯ ಮಾಡಿದ ಕಾರಣ ಬಂದು ಅವ್ರು ತಂದು ನಿಲ್ಲುವಂಥ ಇವತ್ತು ಒಂದು ಹಂತಕ್ಕೆ ಬಂದಿದೆ. ಇದೀಗ ನಿಮ್ಮ ಮೇಲೆ ವಿಶ್ವಾಸ ಇಟ್ಟುಕೊಂಡು ಕಲ್ಯಾಣ ಕರ್ನಾಟಕದಲ್ಲಿ ಇವತ್ತು ಪ್ರಾರಂಭ ಆಗಿದೆ. ಆದಾಗ ನಾನು ಇವತ್ತು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ, ವಾರ್ತಾ ಭಾರತಿ ಪತ್ರಿಕೆ ಇದು ವಾರ್ತಾ ಭಾರತಿ ಅವರು ಯಾರು ಇವತ್ತು ಸಂಪಾದಕರಿದ್ದಾರೆ ಅವ್ರದ್ದು ಮಾತ್ರ ಅಲ್ಲ, ಇದು ಕಲ್ಯಾಣ ಕರ್ನಾಟಕ ಪ್ರತಿಯೊಂದು ಮನೆಯವರ ಪತ್ರಿಕೆ, ಇದು ನಿಮ್ಮೆಲ್ಲರ ಪತ್ರಿಕೆ ಎಂಬ ಭಾವನೆ ನಿಮಗೆ ಪ್ರತಿಯೊಬ್ಬರು ಕೂಡ ಬರಬೇಕನ್ನು ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಿಮ್ಮ ಪ್ರತಿಯೊಬ್ಬರ ಪತ್ರಿಕೆ ಆತ್ಮ ಅಭಿಮಾನ ನಿಮಗೆ ಬಂದಾಗ ಸಂಘಟನೆ ಖಂಡಿತವಾಗಿ ಆಗ್ತದೆ, ಯಶಸ್ವಿಗೆ ಖಂಡಿತವಾಗಿ ಬರ್ತದೆ. ಅದಕ್ಕೆ ನಾನು ಕಲ್ಯಾಣ ಕರ್ನಾಟಕದ ಪ್ರತಿಯೊಂದು ಜನರಿಗೆ ನಾನು ಮತ್ತು ಮನೆಯವರಿಗೆ ನಾನು ಹೇಳೋದಿಷ್ಟೇ, ನಿಮ್ಮ ಸಮಾಜದ ಮತ್ತು ನಿಮ್ಮ ಒಳಿತಿಗಾಗಿ ಮತ್ತು ನಿಮ್ಮ ಕುಟುಂಬಸ್ಥರ ನಿಮ್ಮ ಮಕ್ಕಳ ಒಂದು ಅತ್ಯುತ್ತಮ ವ್ಯಕ್ತಿತ್ವ ಮತ್ತು ಸೌಹಾರ್ದ ಸಮಾಜ ಇವತ್ತು ನಿರ್ಮಾಣ ಮಾಡುವಂಥ ಒಂದು ಅವಕಾಶ ಇವತ್ತು ವಾರ್ತಾ ಭಾರತೀಯ ಮುಖ ಆಗಬೇಕಂತ ಸಂದರ್ಭದಲ್ಲಿ ಅದು ನಿಮ್ಮ ಪತ್ರಿಕೆ ಎಂಬ ವಿಶೇಷವಾದ ಮನೋಭಾವವನ್ನು ಪ್ರೀತಿ ವಿಶ್ವ ನಿಮಗೆ ಪ್ರತಿಯೊಬ್ಬರಿಗೆ ಕೂಡ ಇವತ್ತು ಬರಬೇಕು. ವೇದಿಕೆ ಎಲ್ಲ ನಮ್ಮ ಜನಪ್ರತಿನಿಧಿ ಪರಮಪೂಜ್ಯ ಸ್ವಾಮೀಜಿ ಧಾರ್ಮಿಕ ಮುಖಂಡರುಗಳಿದ್ದಾರೆ. ಅದರಲ್ಲಿ ನಿಮ್ಮ ಪತ್ರಿಕೆ ಅಂತ ಪ್ರೀತಿ ವಿಶ್ವ ಹಿಡಿದು ಯಾವ ರೀತಿ ನಿಮಗೆ ಸಹಕಾರ ಮಾಡಲಿಕ್ಕೆ ಸಾಧ್ಯವಿದೆಯಾ ಆ ಎಲ್ಲ ರೀತಿಯ ಸಾಕಂತೂ ಕೂಡ ಮುಂದೆ ನಿಂತು ಕೇಳದೆ ಬಹುಶಃ ಮುಂದೆ ನಿಂತು ಅದನ್ನು ಸಾಕರ್ಕೊಂಡು ಜವಾಬ್ದಾರಿ ತಾವೆಲ್ಲವತ್ತು ಹಮ್ಮಿಕೊಳ್ಬೇಕಂದು ನಾನು ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ನಾನು ಎಲ್ಲ ಜನಪ್ರತಿನಿಧಿಗಳಿಗೆ, ಸಂಘ ಸಂಸ್ಥೆಯರಿಗೆ, ವ್ಯಾಪಾರಸ್ಥರಿಗೆ, ಶ್ರೀಮಂತರಿಗೆ, ಕಲ್ಯಾಣ ಕರ್ನಾಟಕ ಜನತೆಗೆ ನಾನು ಹೇಳಿದಿಷ್ಟೇ, ಪ್ರಾಮಾಣಿಕವಾಗಿ ನಿಷ್ಠುರವಾಗಿ ವಸ್ತುನಿಷ್ಠವನ್ನು ಭ್ರಮಿಸುವಂಥ ಯಾವ ಪತ್ರಿಕೆಯಲ್ಲಿ ಅವ್ರಿಗೆ ಸಾಮಾಜಿಕವಾಗಿ ದೊಡ್ಡ ಮಟ್ಟದ ಪ್ರೋತ್ಸಾಹ ಕೊಡೋ ಜವಾಬ್ದಾರಿ ಅದು ನಿಮ್ಮ ಸಾಮಾಜಿಕವಾದ ಬದ್ಧತೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಆ ಒಂದು ಬದ್ಧತೆಯನ್ನು ತೋರಿಸಿಕೊಂಡು ಅತ್ಯಂತ ತಾವು ಯಶಸ್ವಿ ಮಾಡಿದ್ದಾರೆ. ನನಗೆ ವಿಶ್ವಾಸ ಇದೆ ಇದು ಈಗ 4ನೇ ಆವೃತ್ತಿ ಮಂಗಳೂರು, ಶಿವಮೊಗ್ಗ, ಬೆಂಗಳೂರು. ನಿಮ್ಮೆಲ್ಲರ ಪ್ರೋತ್ಸಾಹ ವಿಶ್ವಾಸ ಇದ್ದರೆ ಇನ್ನೊಂದು ಕೂಡ ಹುಬ್ಳಿ ಕರ್ನಾಟಕದಲ್ಲಿ ಕೂಡ ಪ್ರಾರಂಭ ಮಾಡುವಂಥ ಕೆಲಸ ಕಾರ್ಯ ಖಂಡಿತವಾಗಿ ಮುಂದೆ ಬರ್ತಾರೆ.
ಆದ ಕಾರಣ ನಿಮ್ಮ ವಿಶೇಷವಾದ ಪ್ರೀತಿ ವಿಶ್ವಾಸ ಪ್ರಾರ್ಥನೆ ಎಲ್ಲ ಕೂಡ ಅಗತ್ಯ ಅಂತ ನಾನು ಕೂಡ ಹೇಳಿಕೊಳ್ಳುತ್ತಾ ನಿಮಗೆಲ್ಲರಿಗೂ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಅದೇ ರೀತಿ ನಾವೆಲ್ಲ ಸಚಿವರು ಮತ್ತು ಶಾಸಕರೆಲ್ಲರೂ ಕೂಡ ನಾವು ಇವತ್ತು ಸಾಮಾಜಿಕ ಮುಖಂಡರಿದ್ದಾರೆ, ಪತ್ರಕರ್ತರಾಗಿ ತಳಮಟ್ಟದಲ್ಲಿ ಪತ್ರಿಕೆಯಲ್ಲಿ ಕೆಲಸ ಮಾಡುವಂಥ ಎಲ್ಲ ಅವರ ಯೋಗಕ್ಷೇಮ ಅವರಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸ ಎಲ್ಲ ಸರ್ಕಾರದಿಂದ ಎಲ್ಲ ಸಂಘ ಸಂಸ್ಥೆ ಕೂಡ ಇವತ್ತು ಬರಲಿ ಅಂತ ನಾನು ಹೇಳಿಕೊಳ್ತಾ ನಾನು ಮತ್ತೊಮ್ಮೆ ಅಬ್ದುಲ್ ಸಲಾಂ ಪುತ್ತಿ ಅವರಿಗೆ, ಯಾಸಿನ್ ಮಲ್ಪಿ ಅವರಿಗೆ, ನಮ್ಮೆಲ್ಲ ತಂಡದವರಿಗೆ ನಿಮ್ಮೆಲ್ಲರ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಮತ್ತು ಇಡೀ ನಮ್ಮ ಜನತೆ ಪರವಾಗಿ ನಾನು BR ಪಾಟೀಲ್ ನಾನು ಅಭಿನಂದಿಸಲಿಕ್ಕೆ ಬಯಸ್ತೇನೆ. ಯಾಕೆ ಎಲ್ಲರೂ ಕೂಡ ಅತಿಥಿ ಆಗಿದ್ದು ಜನರಲ್ ಅವರು ಸುಮಾರು 78 ಇಯರ್ಸ್ ಸೀನಿಯರ್ ಮೋಸ್ಟ್. ನಿನ್ನೆ ನಾವು 8 ಗಂಟೆಗೆ ಅಧಿವೇಶನ ಮುಗಿಯಿತು. ಅಲ್ಲಿ ಗುಲ್ಬರ್ಗ ಯಾವುದೇ ಫ್ಲೈಟ್ ಯಾವುದೇ ಟ್ರೈನ್ ಯಾವುದು ಕೂಡ ಇಲ್ಲ, ವಾಹನದಲ್ಲೇ ಬರಬೇಕು. ಬಿಜಾಪುರಕ್ಕೆ ಬಂದು ಸಿಂದಗಿಗೆ ಬಂದು ಗುಲ್ಬರ್ಗಿಗೆ ಬಂದು ಮುಟ್ಟಬೇಕು. ಎಲ್ಲರೂ ಕೂಡ ಇತ್ತು. ಅದು 8 ಗಂಟೆಗೆ ಅದನ್ನು ಮುಗಿಸಿ ಇವತ್ತು ಮಿನಿಸ್ಟರ್ವರೆಗೂ ಅದು 10 ಗಂಟೆ ಆಗಿದೆ ಮುಗಿಯುವಾಗ ಕೌನ್ಸಿಲಲ್ಲಿ. BR ಪಾಟೀಲ್ ಕೂಡ ಇದನ್ನೆಲ್ಲ ಕೆಲಸ ಮುಗಿಸಿ ಇಲ್ಲಿಯವರು ಈ ಒಂದು ಕಾರ್ಯಕ್ರಮಕ್ಕೆ ಬೆಳಿಗ್ಗೆ ಮುಂದೆ ನಮ್ಮೆಲ್ಲ ಜೊತೆ ಸೇರಬೇಕಾದ್ರೆ ಯಾವ ರೀತಿ ವಾರ್ತಾ ಭಾರತಿ ಪತ್ರಿಕೆ ಜನರ ವಿಶ್ವಾಸ ಗಳಿಸಿದೆ ಅಂತ ಹೇಳಿ ಅದು BR ಪಾಟೀಲ್ ಅದಕ್ಕೆ ಬಹುಶಃ ಒಂದು ಸಾಕ್ಷಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮತ್ತು ಅವರಷ್ಟು ಓದುವಂಥ ಪುಸ್ತಕ ಓದೋ ರಾಜಕಾರಣಿಗಳು ಬೇರೆ ಯಾರು ಕೂಡ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ನಾವು ಅಮೇರಿಕ ನಮ್ಮ ಟೀಮಿಗೆ ಹೋದಾಗ ನಾನು ಅವರನ್ನು ಕೂಡ ನಮ್ಮ ಜೊತೆಲಿ ಅವ್ರು ನಮ್ಮ ಸೀನಿಯರ್ ಮೋಸ್ಟ್ ಮೆಂಬರ್ ಆಗಿದ್ದು ನಾನು ನೋಡ್ತಾ ಇದ್ದೆ. ಫ್ಲೈಟ್ನಲ್ಲಿರಲಿ ಬಸ್ಸಿನಲ್ಲಿರಲಿ ನಾವು ಬೇರೆ ಬೇರೆ ಶಾಸಕರು ಬೇರೆ ಬೇರೆ ಈ ಒಂದು ತಮಾಷೆ ಇರಲಿ ಅದನ್ನು ಮಾಡ್ತಾ ಇರುವಾಗ ಇವರೊಂದು ಪುಸ್ತಕ ತೆಕ್ಕೊಂಡು ಎಷ್ಟೋ ಪುಸ್ತಕ ಓದಿದ್ದು ಇವರು ಮುಗಿಸಿದ್ದಾರೆ. ಆ ರೀತಿಯ ಪುಸ್ತಕ ಓದೋರು ಓದೋರು ಇಷ್ಟು ಶ್ರಮಪಟ್ಟು ಇಲ್ಲಿ ಬರಬೇಕಾದ್ರೆ ವಾರ್ತಾ ಭಾರತೀಯ ವಿಶೇಷ ತಿಳಿದುಕೊಂಡೆ ಅರ್ಥ ಮಾಡಿಕೊಂಡು ನಮಗೆ ಗೌರವ ಇಟ್ಟು ಬಂದಿದ್ದಾರೆ. ಅದೇ ನಮಗೆ ಸಿಕ್ಕುವಂಥ ಅತ್ಯಂತ ದೊಡ್ಡ ಗೌರವ ಅಂತ ನಾನು ಹೇಳಿಕೊಳ್ತಾ ನಿಮಗೆಲ್ಲರಿಗೂ ಕೂಡ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯ ನಾನು ಸಲ್ಲಿಸಿಕೊಂಡು ತಾವೆಲ್ಲರೂ ಕೂಡ ಇವತ್ತು ಅತ್ಯಂತ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರಿ. ಕಾರ್ಯಕ್ರಮ ಮಾತ್ರ ಅಲ್ಲ, ಕಲ್ಯಾಣ ಕರ್ನಾಟಕದಲ್ಲಿ ಇಡೀ ವಾರ್ತಾ ಭಾರತನ ಯಶಸ್ವಿಗೊಳಿಸಿ ಎಂಬ ಪ್ರತಿಜ್ಞೆ ಪನ್ನವನ್ನು ಹಠವನ್ನು ಇಟ್ಕೊಂಡು ತಾವು ಮುಂದೆ ಹೋಗಬೇಕು ಅಂತ ನಾನು ಇವತ್ತು ಕೇಳಿಕೊಳ್ತಾ ಅದು ನಮಗೆ ಸಿಕ್ಕುವಂಥ ಅತ್ಯ ಗೌರವ ಅಂತ ಹೇಳಿಕೊಂಡು ಮತ್ತೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಸಾಕು ನಾನು ಕೇಳಿಕೊಳ್ಳುತ್ತಾ ನನ್ನೆರಡು ಮಾತು ಮುಗಿಸ್ತೀನಿ. ಜೈ ಹಿಂದ್.